2024 ಕೆಲಸ ಪೂರ್ಣ ಆಗಿದೆ. ಸ್ಕೂಲ್ ಮನೆಯಿಂದ ಬಳ್ಳೇಕಟ್ಟೆವರೆಗೆ ಸಾರ್ವಜನಿಕನಾಗಿ ಕೆಲಸ ಮಾಡ್ಬಿಟ್ರು. 1 ರೂಪಾಯಿ ಬಿಲ್ ಬಂದಿಲ್ಲ. 25,000 ಹಾಕಿನಿ ಅಂತಾರೆ. ಎಲ್ಲಕ್ಕೂ ಯಾವ ಬ್ಯಾಂಕ್ ನಮಸ್ಕಾರ, ಗರುಡ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ನವೀನ್. ಚಾಮರಾಜನಗರ ತಾಲೂಕಿನ ಗೂಳಿಪುರ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಮುಂಭಾಗ ಗ್ರಾಮ ಸಭೆ ಹಾಗೂ ಸಾಮಾಜಿಕ ಲೆಕ್ಕ ಪರಿಶೋಧಕ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರೇಖಾರವರ ಅಧ್ಯಕ್ಷತೆಯಲ್ಲಿ ನೋಡಲ್ ಅಧಿಕಾರಿ ಜಯಶೀಲರವರ ನೇತೃತ್ವದಲ್ಲಿ ಸಭೆಯನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಸಂತರವರು ಮಾತನಾಡಿ, ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಸಾರ್ವಜನಿಕರಿಗೆ ತಲುಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದೇವೆ. ಪಂಚಾಯಿತಿಯಿಂದ ಸಿಗುವಂತಹ ಸೌಲಭ್ಯಗಳನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀಮತಿ ಮಹೇಶ್ವರಿ, ಸದಸ್ಯರಾದ ರವಿಶಂಕರಮೂರ್ತಿ, ಶಂಕರಪ್ಪ, ಗಿರೀಶ್, ಬುದಹಳ್ಳಿ, ಜಡಸ್ವಾಮಿ, ನಾಗಣ್ಣ, ಚಿನ್ನಮ್ಮ, ಸಾಮಾಜಿಕ ಲೆಕ್ಕ ಪರಿಶೋಧಕರಾದ ಪ್ರಸನ್ನ, ಸಾಮಾಜಿಕ ಅರಣ್ಯ ಇಲಾಖೆ ನಂಜುಂಡಯ್ಯ, ತೋಟಗಾರಿಕೆ ಇಲಾಖೆ ಮಂಜುಳಾ, ರೇಷ್ಮೆ ಇಲಾಖೆ ನೂತನ್, ಕಾವೇರಿ ನೀರಾವರಿ ನಿಗಮ ಮಧು, ಗ್ರಾಮ ಲೆಕ್ಕಿಗ ರಾಜೇಂದ್ರ ಭಾಗವಹಿಸಿ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಪಂಚಾಯಿತಿ ಕಾರ್ಯದರ್ಶಿ ನಾಗರಾಜು, ಡೇಟಾ ಎಂಟ್ರಿ ಆಪರೇಟರ್ ರಾಜೇಂದ್ರ, ಸಿಬ್ಬಂದಿಗಳು ಮಂಜು, ನಂದೀಶ್, ಸ್ವಾಮಿ, SR, LM, ನಾಗರತ್ನ, ಮೀನಾ, ನಾಗವೇಣಿ, ಜ್ಯೋತಿ ಮತ್ತು ಗ್ರಾಮದ ಮುಖಂಡರು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ವರದಿ ಮಣಿಕಂಠನಾಯಕ್, ಚಾಮರಾಜನಗರ. ಗೂಳಿಪುರ ಗ್ರಾಮದ ನಾಗಣ್ಣನ ಮನೆಯಿಂದ ನಾಗಮಲ್ಲೇಶ್ವರವರ ಮನೆಯವರೆಗೆ ಸಿಸಿ ರಸ್ತೆ ಮತ್ತು ಸಿಸಿ ಚರಂಡಿ ನಿರ್ಮಾಣ. ಗೂಳಿಪುರ ಗ್ರಾಮದ ಆಟೋ ಸಿದ್ದೇಶ್ ಮನೆಯಿಂದ ಮಹದೇವಪ್ಪರವರ ಮನೆಯವರೆಗೆ ಸಿಸಿ ಚರಂಡಿ ಮತ್ತು ಸಿಸಿ ರಸ್ತೆ ನಿರ್ಮಾಣ. ಗೂಳಿಪುರ ಗ್ರಾಮದ ಸಂಘಗಳಿಗೆ NRLM ಸಂಜೀವಿನಿ ಯೋಜನೆಯಡಿ ಸಾಕಷ್ಟು ಸಾಲ ಸೌಲಭ್ಯಗಳು ಜೊತೆಗೆ ಜೀವನೋಪಾಯ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದು, ಇವಾಗ ನಮ್ಮ ಗ್ರಾಮ ಪಂಚಾಯತಿ ಇಡೀ ಜಿಲ್ಲೆಗೆ ಒಂದು ಮಾದರಿ ಗ್ರಾಮ ಪಂಚಾಯತಿ ಒಕ್ಕೂಟ ಅಂತ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಅದರಿಂದ ಗೊತ್ತಿರೋಕ್ಕೆ ಡ್ರಿಪ್ ಇರಿಗೇಷನ್ ಇದೆ. ಡ್ರಿಪ್ ಇರಿಗೇಷನ್ ಕಳೆದ ಬಾರಿ ಎಲ್ಲ ಜನರಲ್ಗೆ 75% ಇತ್ತು, ಕೂಡ 90% ಆಗಿದೆ. ಅಂದ್ರೆ ಒಂದ್ ಎಕರೆಗೆ ಒಂದ್ 50,000 ರೂಪಾಯಿ ಖರ್ಚಾಗತ್ತೆ ಅಂತಂದ್ರೆ ಒಂದ್ 40,000 ರೂಪಾಯಿ ನೀವು ಕಟ್ಕೊಡ್ಬೇಕಾಗತ್ತೆ. ಒಂದ್ 10,000 ರೂಪಾಯಿ ಮೇಲೆ ಹಾಕ್ಬೇಕಾಗತ್ತೆ. ಅಂದ್ರೆ ನಾವು 100 ರೂಪಾಯಿ ಕೊಟ್ಟು 100 ರೂಪಾಯಿಗೆ 10 ರೂಪಾಯಿ ಕೊಡೋದು 90 ರೂಪಾಯಿ ಗೌರ್ಮೆಂಟ್. ನಮ್ಮ ಸರ್ಕಾರ ಅದನ್ನ ತೋಟಗಾರಿಕೆ ಇಲಾಖೆಗೆ ಹೇಳಿದ್ದಾರೆ. ಈ ವರ್ಷದಿಂದ ಅಂದ್ರೆ ಯಾವತ್ತು ಆದೇಶ ಮಾಡಿದರೆ ಆ ದಿನದಿಂದ ಯಾವ್ದು ಕೂಡ ಪೇಮೆಂಟ್ ಮಾಡಬೇಡಿ ಅಂತ ಹೇಳಿದ್ದಾರೆ. ದಯವಿಟ್ಟು ಕೂಡ ಇಲಾಖೆ ಮಾಹಿತಿ ಕೊಟ್ಟಿದ್ದೀವಿ ಕೂಡ, ನಾನು ಕೂಡ ಮೇಡಮ್ ಕೂಡ ತಿಳಿಸಿದ್ರೆ, ನಾನು ಒಂದ್ಸಲ ತಿಳಿಸ್ತಾ ಇದ್ದೀನಿ. ಅದನ್ನ ಬಿಟ್ಟು ಇನ್ನೇನಿದೆ ತೆಂಗು ಕೂಡ ಮೇಡಮ್ ಹೇಳಿದ್ದಾರೆ, ತೆಂಗು ಬೆಳೆಯಕ್ಕೆ ಅವಕಾಶ ಇದೆ. ದಯವಿಟ್ಟು ಯಾವುದೇ ಉತ್ಪನ್ನ ಮಾಡಿ ದಯವಿಟ್ಟು ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆಯಲ್ಲಿ ಸೇರಿಸಿ ಕ್ರಿಯೋಜನೆ ಅನುಮೋದನೆ ಆದ ಮೇಲೆ ಕೆಲಸ ಶುರು ಮಾಡಬೇಕು. ದಯವಿಟ್ಟು ನಾನು ಅರಣ್ಯ ಇಲಾಖೆಯಿಂದ ನಮ್ಮಲ್ಲಿ ಮೂರು ಯೋಜನೆಗಳಿದ್ದಾವೆ. ಮೊದಲನೇದು ಕೃಷಿ ಪ್ರೋತ್ಸಾಹ ಯೋಜನೆ, ಮತ್ತೆ ನರೇಗಾ ಯೋಜನೆ ಅಂತ 3 ಇದಾವೆ ನಮ್ಮ ಅರಣ್ಯ ಇಲಾಖೆ. ಅದರಲ್ಲಿ ಕೃಷಿ ಪ್ರೋತ್ಸಾಹ ಯೋಜನೆಯಲ್ಲಿ ಎಕರೆಗೆ 150 ಸಸಿಗಳು ಕೊಟ್ಟು ನಾವು ಅರಣ್ಯ ಇಲಾಖೆಯಿಂದ, ಹಾಗೂ ಅದು ಮೊದಲನೇ ವರ್ಷ ಆ ಸಸಿಗಳಿಗೆ ಮೊದಲನೇ ವರ್ಷ 35 ರೂಪಾಯಿ, 2ನೇ ವರ್ಷ 40 ರೂಪಾಯಿ, 3ನೇ ವರ್ಷ 50 ರೂಪಾಯಿ ಕೊಡ್ತೀವಿ. ಅದಕ್ಕೆ ನಿಮ್ಮ ದಾಖಲಾತಿಗಳು ಕೊಡ್ಬೇಕಾಯ್ತು, RTC, ಪಾಸ್ಬುಕ್ ಜೆರಾಕ್ಸ್ ಮತ್ತು ಫೋಟೋ ಇವನ್ನ ತಲುಪಿಸಿದ್ರೆ ನಮ್ಮ ಇಲಾಖೆಗೆ. ಹೇಗಂತಂದ್ರೆ ಒಂದು ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ಒಂದು ರೇಷನ್ ಕಾರ್ಡು, ಏನೇ ಬೇಕಂದ್ರೂ ಕಂದಾಯ ಇಲಾಖೆಗೆ ಬರ್ಬೇಕು ಅವರು. ಅದೇ ತರ ಜಮೀನ್ ಖಾತೆ ಇರ್ಬೋದು, ವಂಶವೃಕ್ಷ ಇರ್ಬೋದು, ಗೂಡುವಳಿ ಇರ್ಬೋದು, ಟ್ರ್ಯಾಕ್ಟರ್ ನೋಂದಣಿಗೆ ವ್ಯವಸಾಯಗಾರ ದೃಢೀಕರಣ ಪತ್ರ ಇರ್ಬೋದು, ಅಥವಾ ಜಮೀನ್ ಖರೀದಿ ಮಾಡಿದ್ರೆ ಖಾತೆ ಮಾಡಿಸ್ಕೊಳ್ಳೋದಕ್ಕೆ ಇರ್ಬೋದು, ಅಣ್ಣ ತಮ್ಮಿಂದ್ರು ಭಾಗ ಮಾಡ್ಕೊಂಡ್ರೆ ವಿಪತ್ತು ಪತ್ರ ಮಾಡ್ಕೊಂಡ್ರೆ ಖಾತೆ ಬದಲಾವಣೆಗಿರ್ಬೇಕು, ಅಥವಾ ತಂದೆ ತಾಯಿ ಅಥವಾ ಗಂಡ ಅಂತಿರೋದ್ರೆ ಹೆಂಡತಿ ಮಕ್ಕಳು ಭೌತಿಕತೆ ಮಾಡೋಕ್ಕೋಸ್ಕರ ಏನಾದ್ರೂ ಕಂದಾಯ ಇಲಾಖೆಗೆ ಬರ್ಲೇಬೇಕು. ಕೊನೆಗೆ ಸತ್ತೋದ್ರೆ ಡೆತ್ ಸರ್ಟಿಫಿಕೇಟ್ ತಗೋಬೇಕು, ಹುಟ್ಟಿದ್ರೆ ಜನ್ಮ ಪ್ರಮಾಣ ಪತ್ರ ತಗೋಬೇಕಂದ್ರೂ ಕೂಡ ಕಂದಾಯ ಇಲಾಖೆಗೆ ಬರ್ಬೇಕಾಗ್ತದೆ. ಹಂಗಾಗಿ ಈಗ ಸರ್ಕಾರದ ಬಹುಮುಖ್ಯ ಯೋಜನೆ ಏನಂದ್ರೆ ಭೌತಿಕತೆ ಮಾಡೋದ್ರ ಬಗ್ಗೆನೂ ಕೂಡ ಈಗಾಗಲೇ ನಮ್ಗೆ ಸೂಚನೆ ಕೊಟ್ಟಿರ್ತಾರೆ. ಅದೇ ತರ ನೀವು ಅಣ್ಣನ ಹೆಸರಲ್ಲಿ, ತಮ್ಮನ ಹೆಸರಲ್ಲಿ ಅಥವಾ ನಿಮ್ ತಾತನ ಹೆಸರಲ್ಲಿ ಎಲ್ಲ ನೀವು ಜಮೀನ್ ಇಟ್ಕೊಂಡ್ರೆ ನಿಮ್ಗೆ ಯಾವುದೇ ರೀತಿಯಾದ ಸೌಲಭ್ಯಗಳು ಕೂಡ ಸಿಗೋದಿಲ್ಲ. ಹೇಗ್ ಸಿಗೋದಿಲ್ಲ ಅಂತಂದ್ರೆ, ಈಗ ನೀವು ಕೃಷಿ ಇಲಾಖೆಗೆ ಹೋಗ್ತಿದ್ರಿ, ಒಂದ್ ತಾರ್ಪಲ್ ತಗೋಬೇಕಿರ್ತದೆ, ತಾರ್ಪಲ್ ಕೊಡ್ಬೇಕಂದ್ರೂ ನಿಮ್ ಹೆಸರು ಹಾಕಿಸಿ ಇರ್ಬೇಕು.
ಕೊನೆಗೆ ನೀವೊಂದು ಪೈಪ್ ತಗೋಬೇಕಿರುತ್ತೆ ಜಮೀನ್ಗೆ ನೀರ್ ಹಾಯಿಸೋದಕ್ಕೋಸ್ಕರ. ಜಮೀನ್ ತಗೋಬೇಕಂದ್ರೂ ನಿಮ್ ಹೆಸರಿಗೆ RTC ಇರ್ಬೇಕು. ಅದ್ ಬಿಟ್ರೆ ನೀವು ತೋಟಗಾರಿಕೆ ಇಲಾಖೆಗೆ ಹೋಗ್ಬಿಟ್ಟು ನೀವು ಗೊಬ್ಬರ ತಗೋಬೇಕಂದ್ರೂ ಕೂಡ ನಿಮ್ಗೆ RTC ಬೇಕು. ಎಲ್ಲದಕ್ಕೋಸ್ಕರನು ನಿಮ್ ಹೆಸರು RTC. ಒಂದು ಕೊನೆಗೆ ಮಳೆ ಆಗ್ಲಿಲ್ಲ ಅಂದ್ರೆ ಬರ ಪರಿಹಾರ ಬಂದ್ರು ನಿಮ್ ಹೆಸರು RTC ಇದ್ರೆ ಮಾತ್ರ ನಿಮ್ಗೆ ಪರಿಹಾರ ಕೊಡಕ್ ಅವಕಾಶ ಇದೆ. ಅದೇ ರೀತಿ ಮಳೆ ಏನಾರ ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ. ನವೀನ್ ಗರುಡ, ಮೊಬೈಲ್ ನಂಬರ್ 7411065498. ಮತ್ತೊಮ್ಮೆ ನಮ್ಮ ಗರುಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ನಮಸ್ಕಾರ. ನಾನು ನಿಮ್ಮ ನವೀನ್.